ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನಾವು ಎಲ್ಲರೂ ಹನುಮಂತನ ಬಗ್ಗೆ ಕೇಳಿದ್ದೇವೆ. ರಾಮಾಯಣದಲ್ಲಿ ಶ್ರೀರಾಮನಿಗೆ ಸಹಾಯ ಮಾಡಿದ ಅತ್ಯಂತ ಶಕ್ತಿಶಾಲಿ ಭಕ್ತ. ಅವನ ಶಕ್ತಿ, ಅವನ ಧೈರ್ಯ ಮತ್ತು ಅವನ ಭಕ್ತಿ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಒಂದು ಪ್ರಶ್ನೆ ಇದೆ, ಹನುಮಂತನು ಇನ್ನೂ ಜೀವಂತನ? ಅವನು ಇಂದಿಗೂ ಈ ಭೂಮಿಯಲ್ಲಿ ಇದ್ದಾನಾ? ಕೆಲವರು ಹೇಳುತ್ತಾರೆ ಅವನು ಇನ್ನೂ ನಮ್ಮ ಜೊತೆಯಲ್ಲಿದ್ದಾನೆ ಎಂದು. ಇನ್ನೂ ಕೆಲವರು ಹೇಳುತ್ತಾರೆ ಇದು ಕೇವಲ ನಂಬಿಕೆ ಮಾತ್ರ. ಹಾಗಾದರೆ ನಿಜ ಏನು? ಬನ್ನಿ ಇದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಹನುಮಂತ ಯಾರು? ಹನುಮಂತನು ವಾಯುದೇವರ ಪುತ್ರ. ಅವನು ಅಸಾಧಾರಣ ಶಕ್ತಿ ಹೊಂದಿದ್ದ. ಬಾಲ್ಯದಲ್ಲೇ ಅವನ ಶಕ್ತಿ ಎಷ್ಟು ಇದ್ದಿತೆಂದರೆ ಸೂರ್ಯನನ್ನೇ ಹಣ್ಣು ಎಂದು ಭಾವಿಸಿ ಆಕಾಶಕ್ಕೆ ಹಾರಿದವನು. ಅವನ ಜೀವನದ ಪ್ರಮುಖ ಗುಣ ಭಕ್ತಿಯಾಗಿತ್ತು. ಅವನು ಶ್ರೀರಾಮನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡ ಭಕ್ತ. ರಾಮಾಯಣದಲ್ಲಿ ಅವನು ಸೀತಾಮಾತೆಯನ್ನು ಹುಡುಕಿದವನು, ಸಮುದ್ರ ದಾಟಿದವನು, ಲಂಕೆಗೆ ಹೋಗಿ ರಾವಣನ ವಿರುದ್ಧ ನಿಂತವನು. ಅವನ ಧೈರ್ಯ ಮತ್ತು ಭಕ್ತಿ ಇಂದಿಗೂ ಜನರಲ್ಲಿ ಉತ್ಸಾಹ ಕೊಡುತ್ತದೆ. ಚಿರಂಜೀವಿ ಎಂದರೇನು? ಹಿಂದೂ ಧರ್ಮದಲ್ಲಿ ಕೆಲವರು ಚಿರಂಜೀವಿಗಳು ಎಂದು ಹೇಳುತ್ತಾರೆ. ಅಂದರೆ ಯುಗಾಂತರಗಳವರೆಗೆ ಜೀವಿಸುವವರು. ಅಂಥವರಲ್ಲಿ ಅಶ್ವತ್ಥಾಮ, ವಿಭೀಷಣ, ಪರಶುರಾಮ ಮತ್ತು ಹನುಮಂತನೂ ಕೂಡ ಒಬ್ಬ. ಏಕೆ ಜೀವಂತ ಎಂದು ಹೇಳುತ್ತಾರೆ? ಕಥೆಗಳ ಪ್ರಕಾರ ರಾಮಾಯಣದ ಕೊನೆಯಲ್ಲಿ ಶ್ರೀರಾಮನು ಹನುಮಂತನ ಭಕ್ತಿಯನ್ನು ನೋಡಿ ಅವನಿಗೆ ಆಶೀರ್ವಾದ ನೀಡಿದನು. ನನ್ನ ಹೆಸರು ಇರುವವರೆಗೂ ನೀನು ಭೂಮಿಯಲ್ಲಿ ಇರುತ್ತೆಯೇ? ಇದು ಸಾಮಾನ್ಯ ಆಶೀರ್ವಾದವಲ್ಲ, ಇದು ಒಂದು ದೊಡ್ಡ ಮಾತು. ಅದರ ಕಾರಣಕ್ಕೆ ಹನುಮಂತನು ಇನ್ನೂ ಜೀವಂತ ಎಂದು ಜನರು ನಂಬುತ್ತಾರೆ. ಇಂದಿಗೂ ಇದ್ದಾನಾ? ಕೆಲವರು ಹೇಳುತ್ತಾರೆ ಹನುಮಂತನು ಇಂದಿಗೂ ಭೂಮಿಯಲ್ಲಿ ಸಂಚರಿಸುತ್ತಾನೆ ಎಂದು. ಕೆಲ ದೇವಾಲಯಗಳಲ್ಲಿ ಅವನ ಸಾನ್ನಿಧ್ಯ ತುಂಬ ಸ್ಪಷ್ಟವಾಗಿ ಅನುಭವವಾಗುತ್ತದೆ ಎಂದು ಭಕ್ತರು ಹೇಳುತ್ತಾರೆ. ಕೆಲವರು ಕಷ್ಟದ ಸಮಯದಲ್ಲಿ ಅದೃಶ್ಯ ಸಹಾಯ ದೊರಕುತ್ತದೆ ಎಂದು ನಂಬುತ್ತಾರೆ. ಆದರೆ ಇದಕ್ಕೆ ಸ್ಪಷ್ಟವಾದ ವೈಜ್ಞಾನಿಕ ಸಾಕ್ಷಿ ಇಲ್ಲ. ನಿಜವಾದ ಅರ್ಥ. ಈ ಕಥೆಯನ್ನು ನಾವು ಇನ್ನೂ ಆಳವಾಗಿ ನೋಡಿದರೆ ಇದರ ಅರ್ಥ ಬೇರೆ ರೀತಿಯಲ್ಲಿದೆ. ಹನುಮಂತನು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಒಂದು ಭಾವನೆ. ಭಕ್ತಿ, ಶಕ್ತಿ, ನಿಷ್ಠೆ, ಧೈರ್ಯ ಈ ಎಲ್ಲದಕ್ಕೂ ಹನುಮಂತನು ಒಂದು ಸಂಕೇತ. ರಾಮನ ಹೆಸರು ಇರುವವರೆಗೂ ಹನುಮಂತನ ನೆನಪು ಎಂದಿಗೂ ಜೀವಂತವಾಗಿರುತ್ತದೆ. ಹನುಮಂತನು ದೇಹವಾಗಿರಲಿ ಅಥವಾ ಇರದಿರಲಿ, ಅವನ ಭಕ್ತಿ, ಶಕ್ತಿ, ಅವನ ಕತೆ ಇಂದಿಗೂ ನಮ್ಮ ಜೊತೆ ಇದೆ. ನಾವು ರಾಮನ ಹೆಸರನ್ನು ಜಪಿಸಿದಾಗ, ಹನುಮಂತನನ್ನು ನೆನೆಸಿದಾಗ ಅವನು ನಮ್ಮ ಹೃದಯದಲ್ಲೇ ಇರುತ್ತಾನೆ. ಆ ಕಾರಣಕ್ಕೆ ಜನರು ಇಂದಿಗೂ ಹೇಳುತ್ತಾರೆ ಹನುಮಂತನು ಇನ್ನೂ ಜೀವಂತನೆಂದು. ಹಾಗಾದರೆ ಸ್ನೇಹಿತರೆ, ಇಂತಹ ಆಧ್ಯಾತ್ಮಿಕ ಕಥೆಗಳನ್ನು ಕೇಳಲು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.